ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಎಲ್ಲರಿಗೂ ಕೂಡ ಗೊತ್ತಿದೆ, ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೇವೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಓಕೆ, ಮೊದಲನೇ ಒಂದು ಪ್ರಶ್ನೆಯನ್ನು ಈಗ ನೋಡೋಣ. ಇಲ್ಲಿ ನೋಡಿ, ಸಮುದ್ರ ಜೀವ ವೈವಿಧ್ಯ ಮತ್ತು BBNJ ಒಪ್ಪಂದದ ಮೇಲೆ ಕೇಂದ್ರೀಕರಿಸಿದ 3ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನವನ್ನು ಯಾವ ದೇಶ ಇಲ್ಲಿ ಆಯೋಜನೆ ಮಾಡಿತ್ತು ಅಂತ ಇಲ್ಲಿ ಕೇಳಿದರೆ, ಸಮುದ್ರ ಜೀವ ವೈವಿಧ್ಯ ಮತ್ತು BBNJ ಅಗ್ರಿಮೆಂಟ್ ಅಂತ ಕರೀತಾರೆ. ಈ ಒಂದು ಅಗ್ರಿಮೆಂಟ್ ಇದಕ್ಕೆ 3ನೇ ಒಂದು ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನವನ್ನ ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಕೇಳಿದರೆ, ಜರ್ಮನಿ, ಫ್ರಾನ್ಸ್, ಸ್ಪೇನ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದ್ರೆ ಇಲ್ಲಿ ಫ್ರಾನ್ಸ್ ಅಂತಕ್ಕಂಥದ್ದು. ಫ್ರಾನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನೋಡೋದಾದ್ರೆ, ಫ್ರಾನ್ಸ್ 3ನೇ ವಿಶ್ವಸಂಸ್ಥೆಯ ಒಂದು ಸಾಗರ ಸಮ್ಮೇಳನವನ್ನ UNOC ಆಯೋಜನೆ ಮಾಡಿತ್ತು. ಇದು ರಾಷ್ಟ್ರೀಯ ನ್ಯಾಯವ್ಯಾಪ್ತಿ ಮೀರಿದ ಜೀವ ವೈವಿಧ್ಯ ಅಥವಾ BBNJ ಒಪ್ಪಂದವನ್ನ ಮೂಲಕ ಇಲ್ಲಿ ರಾಷ್ಟ್ರೀಯ ನ್ಯಾಯವ್ಯಾಪ್ತಿಗಳನ್ನು ಮೀರಿ ಸಮುದ್ರ ಜೀವ ವೈವಿಧ್ಯ ರಕ್ಷಣೆಯನ್ನು ಮುನ್ನಡೆಸುತ್ತಾ ಗಮನ ಹರಿಸಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ರಕ್ಷಕ್ ಪ್ಲಸ್ ಯೋಜನೆ ಅಡಿಯಲ್ಲಿ 26 ಹುತಾತ್ಮ ರಕ್ಷಣಾ ಮತ್ತು ಅರೆ ಸೈನಿಕ ಸಿಬ್ಬಂದಿಯ ಕುಟುಂಬಗಳಿಗೆ 17.02 ಕೋಟಿ ವಿತರಿಸಿದ ಬ್ಯಾಂಕ್ ಯಾವುದು ಅಂತ. ರಕ್ಷಕ್ ಪ್ಲಸ್ ಎಂಬತಕ್ಕಂತ ಒಂದು ಯೋಜನೆ ಅಡಿಯಲ್ಲಿ 26 ಹುತಾತ್ಮ ರಕ್ಷಣಾ ಮತ್ತು ಅರೆ ಸೈನಿಕ ಸಿಬ್ಬಂದಿಯ ಒಂದು ಕುಟುಂಬಗಳಿಗೆ 17.02 ಕೋಟಿ ವಿತರಣೆ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಯಾವುದಪ್ಪ ಅಂತ ಅಂದ್ರೆ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಬತಕ್ಕಂಥದ್ದು. ಆಪ್ಷನ್ 1 ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತನ್ನ ಒಂದು ರಕ್ಷಕ್ ಪ್ಲಸ್ ಯೋಜನೆ ಅಡಿಯಲ್ಲಿ 26 ಹುತಾತ್ಮ ಸೈನಿಕರು ಮತ್ತು ಅರೆ ಸೈನಿಕ ಸಿಬ್ಬಂದಿಯ ಒಂದು ಕುಟುಂಬಗಳಿಗೆ ಬೆಂಬಲ ನೀಡಲು 17.02 ಕೋಟಿ ವಿತರಣೆ ಮಾಡುವ ಮೂಲಕ ಗಮನಾರ್ಹ ಹೆಜ್ಜೆಯನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಓಕೆ, ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಸತಿ ಕೋಟಾವನ್ನ 10% ಇಂದ 15%ಗೆ ಹೆಚ್ಚಿಗೆ ಇಲ್ಲಿ ಜಾಸ್ತಿ ಮಾಡಿದೆ ಅಂತ. ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಧಾರ್ಮಿಕ ಮತ್ತು ಅಲ್ಪಸಂಖ್ಯಾತರಿಗೆ ವಸತಿ ಕೋಟಾವನ್ನ 10% ಇಂದ 15%ಗೆ ಯಾವುದು ಇಲ್ಲಿ ಹೆಚ್ಚಿಗೆ ಮಾಡಿದೆ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಕರ್ನಾಟಕ ಎಂಬತಕ್ಕಂಥ ಒಂದು ರಾಜ್ಯ. ಕರ್ನಾಟಕವು ಧಾರ್ಮಿಕ ಒಂದು ಅಲ್ಪಸಂಖ್ಯಾತರಿಗೆ ವಸತಿ ಕೋಟಾವನ್ನ 5% ಇಂದ ಅನುಮೋದನೆ ನೀಡಿತ್ತು. ಇದನ್ನು 10 ರಿಂದ 15ಕ್ಕೆ ಈಗ ಏರಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಓಕೆ, ನೋಡಿ, ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮುಂದೆ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.